ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪುಟ್ಟಣ ಕಣಗಾಲ್ ಅವರ ಮಾಹಿತಿಯನ್ನು ಮತ್ತೆ ಎರಡನೇ ಭಾಗದಲ್ಲಿ ಮುಂದುವರಿಸುತ್ತಾ ಇದ್ದೇವೆ. ಪುಟ್ಟಣ ಕಣಗಾಲ್ ಅವರು 1985ರಲ್ಲಿ ಇಹಲೋಕ ತ್ಯಜಿಸಿದಾಗ ಕನ್ನಡ ಚಿತ್ರರಂಗ ಒಬ್ಬ ಮಹಾನ್ ನಿರ್ದೇಶಕರನ್ನೇ ಕಳೆದುಕೊಂಡಿತು. ಅವರ ಜೀವನದ ಕೊನೆಯ ದಿನಗಳಲ್ಲಿ ಅವರು ಅನುಭವಿಸಿದ ಏಕಾಂಗಿತನ ಮತ್ತು ನೋವಿನಲ್ಲಿ ಆರತಿಯವರೊಂದಿಗಿನ ಈ ಸಂಬಂಧವು ಒಂದು ಕಾರಣವಾಗಿತ್ತು. ಆರತಿಯವರು ನಂತರ ರಾಜಕೀಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾದರು. ಪುಟ್ಟಣ್ಣನವರು ಚಿತ್ರಗಳ ಮೂಲಕ ಅವರು ಇಂದಿಗೂ ಜನರ ಮನಸ್ಸಿನಲ್ಲಿ ಅಮರರಾದರು. ಒಬ್ಬ ನಿರ್ದೇಶಕ ತಾನು ಕಂಡ ಕನಸಿನ ಪಾತ್ರಕ್ಕೆ ಒಬ್ಬ ನಟಿಯನ್ನು ಹುಡುಕುವುದು ಸಹಜ. ಆದರೆ ಪುಟ್ಟಣ್ಣ ಮತ್ತು ಆರತಿಯವರ ಕತೆ ಕೇವಲ ಸಿನಿಮಾಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಕಲೆ, ಪ್ರೇಮ ಮತ್ತು ವಿಷಾದದ ಸಮ್ಮಿಲನವಾಗಿತ್ತು. ಕೊನೆಯ ದಿನಗಳಲ್ಲಿ ಪುಟ್ಟಣ ಕಣಗಾಲ್ ಮಾನಸಿಕವಾಗಿ ತುಂಬ ಜರ್ಜರಿತರಾಗಿದ್ದರು. ಮಾನಸಿಕವಾಗಿ ತುಂಬ ಖಿನ್ನತೆಗೆ ಒಳಗಾಗಿದ್ದರು. ಮಾನಸ ಸರೋವರ ಚಲನಚಿತ್ರ ಬರುವುದಕ್ಕೂ ಕೂಡ ಇದು ಒಂದು ಪರೋಕ್ಷವಾಗಿ ಅವರ ವೈಯಕ್ತಿಕ ಬದುಕಿನ ಒಂದು ಚಿತ್ರಣದ ಪ್ರತಿಬಿಂಬವಾಗಿ ಮೂಡಿಬಂತು. ಪ್ರಣಯರಾಜ ಶ್ರೀನಾಥ್ ಅವರು ಪುಟ್ಟಣ ಕಣಗಾಲ್ ಅವರನ್ನು ಪ್ರೋತ್ಸಾಹಿಸಿ ಇದನ್ನೇ ಒಂದು ಕತೆ ಮಾಡಿ ಸಿನಿಮಾ ಮಾಡೋಣ ಎಂದು ಹೇಳಿದಾಗ ಪುಟ್ಟಣ ಕಣಗಾಲ್ ಸಂತೋಷದಿಂದ ಒಪ್ಪಿಕೊಂಡು ಮಾನಸ ಸರೋವರ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು. ಇದರಲ್ಲಿ ಬರುವ ಪ್ರತಿ ಪಾತ್ರಗಳು ಕೂಡ ತನ್ನ ಒಂದು ಜೀವಂತಿಕೆಯನ್ನು ಉಳಿಸುವಂತೆ ಮಾಡುತ್ತದೆ. ಅದರಲ್ಲಿ ನಿರ್ದೇಶಕರು, ಇದರಲ್ಲಿ ಡಾಕ್ಟರು. ನಿಜ ಜೀವನದಲ್ಲಿ ಒಬ್ಬ ಕಲಾವಿದೆ, ಸಿನಿಮಾದಲ್ಲಿ ಮಾನಸಿಕ ಅಸ್ವಸ್ಥತೆ. ಮಾನಸ ಸರೋವರ ಸಿನಿಮಾ ಒಂದು ಕೇವಲ ಪ್ರೇಕ್ಷಕರ ಸಿನಿಮಾ ಮಾತ್ರ ಅಲ್ಲ, ಅದು ಪುಟ್ಟಣ್ಣನವರ ಒಂದು ಮಟ್ಟದ ವೈಯಕ್ತಿಕ ಬದುಕು ಅಂತಲೇ ಹೇಳಬಹುದು. ಎರಡನ್ನು ಒಟ್ಟಿಗೆ ತಾಳೆ ಮಾಡಿ ನೋಡುವುದಾದರೆ ನಿಜ ಜೀವನದಲ್ಲಿ ಸಾಮಾನ್ಯ ಮಹಿಳೆಯನ್ನು ಚಿತ್ರರಂಗಕ್ಕೆ ಕರೆತಂದು ದೊಡ್ಡ ಮಟ್ಟದ ಆರತಿಯವರನ್ನು ರಂಗನಾಯಕಿಯಾಗಿ ಮೆರೆಸಿದ ಪುಟ್ಟಣ ಕಣಗಾಲ್ ಅವರನ್ನೇ ಬಿಟ್ಟು ಹೊರಟು ಹೋದರು. ಆಗ ಶುರುವಾಗಿದ್ದೆ ಮಾನಸ ಸರೋವರ ಸಿನಿಮಾ. ಆ ಸಿನಿಮಾದಲ್ಲಿ ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿನಾಗಿನಿ, ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಎನ್ನುವ ಹಾಡು ಇವರ ಜೀವನಕ್ಕೆ ತುಂಬ ಹತ್ತಿರವಾಗುತ್ತದೆ. ಒಂದು ಬಾರಿ ಶ್ರೀನಾಥ್ ಈ ಕಥೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಹೇಳಿದಾಗ ಅವರು ಶ್ರೀನಾಥ್ ಅವರ 2 ಕೈಗಳನ್ನು ಇಟ್ಕೊಂಡು ಖಂಡಿತವಾಗಿಯೂ ಈ ಹಾಡನ್ನು ನಾನು ಹಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅದರಂತೆ ತುಂಬ ಚೆನ್ನಾಗಿ ಆಡಿದ್ರು. ಮಾನಸ ಸರೋವರ ಸಿನಿಮಾ ತೆರೆಕಂಡು 40 ವರ್ಷಗಳಿಗೂ ಮೇಲೆ ಆಗಿದ್ದರೂ ಕೂಡ ಯಾವುದೇ ಆರ್ಕೆಸ್ಟ್ರಾಗಳಲ್ಲಿ ಇವತ್ತಿಗೂ ಕೂಡ ನೀನೇ ಸಾಕಿದಗಿನಿ ಹಾಡು ಇದ್ದೇ ಇರುತ್ತದೆ. ಒಂದಲ್ಲ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಈ ಹಾಡು ತುಂಬ ಹತ್ತಿರವಾಗಿರುತ್ತದೆ. ಈ ಹಾಡನ್ನು ಕೇಳುವಾಗ ನಿಜವಾಗಲೂ ಪ್ರೀತಿಯಿಂದ ಮೋಸ ಹೋದವನು ಕಣ್ಣಂಚಲ್ಲಿ ಒಂದು ಹನಿ ನೀರನ್ನು ಹಾಕದೇ ಇರಲಾರನು. ಅಷ್ಟು ಅರ್ಥಗರ್ಭಿತವಾಗಿ ನೀನೇ ಸಾಕಿದಗಿಣಿ ಎನ್ನುವ ಹಾಡು ಮಾನಸ ಸರೋವರ ಚಿತ್ರದಲ್ಲಿ ಮೂಡಿ ಬರಲು ಕಾರಣಗಳು ಆರತಿ ಮತ್ತು ಪುಟ್ಟಣ ಕಣಗಾಲ್ ಅವರ ವೈಯಕ್ತಿಕ ಬದುಕಿನಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು. ಅದೇನೇ ಇರಬಹುದು, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಅವರವರ ವಿಮರ್ಶೆಗೆ, ಆಲೋಚನೆಗೆ ಬಿಟ್ಟಿದ್ದು. ನಿಜವಾದ ಸಂಗತಿ ಅವರಿಬ್ಬರ ಜೀವನಕ್ಕೆ ಮಾತ್ರ ಗೊತ್ತಿರುವಂಥದ್ದು. ಅದು ಅವರವರ ವೈಯಕ್ತಿಕವಾದ ವಿಷಯವೇ ಆಗಿರುತ್ತದೆ. ಇದು ಕೇವಲ ಪುಟ್ಟಣ ಕಣಗಾಲ್ ಮತ್ತು ಆರತಿ ಅವರ ನಡುವೆ ನಡೆಯುವಂತಹ ಘಟನೆ ಮಾತ್ರವಲ್ಲ, ಜನಸಾಮಾನ್ಯರಲ್ಲೂ ಕೂಡ ಇಂಥದ್ದೇ ಘಟನೆಗಳು ನಡೆಯುತ್ತಲೇ ಇರುತ್ತದೆ. ಆದರೆ ಬೆಳಕಿಗೆ ಬರುವುದು ಸೆಲೆಬ್ರಿಟಿಗಳು ಮಾತ್ರ. ಇದು ಶೋಧ ಚಾನಲ್ನ ಒಂದು ಪುಟ್ಟ ಮಾಹಿತಿಯ ವರದಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಶೋಧ ಸದಾ ನಿಮ್ಮೊಂದಿಗೆ.